ಜಗತ್ತಿನಲ್ಲಿ ಇವ್ರು ಹೇಳ್ದಂಗೆ ಇಂಟರ್ನ್ಯಾಷನಲ್ ಆರ್ಡರ್ ಇಲ್ಲ, ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಂಟರ್ನ್ಯಾಷನಲ್ ಆರ್ಡರ್ನ ಪುನಃಸ್ಥಾಪಿಸ್ತಕ್ಕಂಥದ್ದು ಮತ್ತು ಈಗ ಟ್ರಂಪ್ ಪ್ಯಾರಲಲ್ ಯುನೈಟೆಡ್ ನೇಷನ್ಸ್ ಮಾಡಿದಾರಲ್ಲ, ಬೋರ್ಡ್ ಆಫ್ ಪೀಸ್ ಅಂತ. ನೀವು ಎಷ್ಟೋ ಲಕ್ಷ ಡಾಲರ್ ಕೊಟ್ಟರೆ ಯು ಬಿಕಮ್ ಮೆಂಬರ್ ಅಂತ. ಅವನು ಒಂಥರ ಬಿಸ್ನೆಸ್ ಅಪ್ರೋಚಲ್ಲಿ ಹಿ ಹ್ಯಾಸ್ ಟೇಕನ್ ದಿ ವರ್ಲ್ಡ್ ಫಾರ್ ಗ್ರಾಂಟೆಡ್. ದೇರ್ಫೋರ್ ಭಾರತ ಅಂತ ರಾಷ್ಟ್ರ, ಟರ್ಕಿ, ಕೊತಾರ್ ಈ ರಾಷ್ಟ್ರಗಳು ನಿಜವಾಗ್ಲೂ ದೇ ಆರ್ ಔಟ್ಸ್ಟ್ಯಾಂಡಿಂಗ್. ಬಿಕಾಸ್ ಅವ್ರ ನಿಲುವು ಏನು, ಸೀಸ್ ಫೈರ್, ಕಮ್ ಫಾರ್ ಟಾಕ್. ಇಲ್ಲ ಸರ್, ಫಡ್ಕೆ ಸರ್ ಮಾತನಾಡಿದ ನಂತರದಲ್ಲಿ ನನಗೆ ನಿಮಗೆ ಕೇಳಬೇಕು ಅಂತ ಬಂದ ಪ್ರಶ್ನೆ ಅಂತಂದ್ರೆ, ಈ ಯುದ್ಧದ ಪರಿಸ್ಥಿತಿಯಿಂದ ಭಾರತ ಕಲಿಬೇಕಾಗಿರೋ ಪಾಠ ಏನು ಅಂತ ಹೇಳಿ. ಭಾರತ ಕಲಿಬೇಕಾಗಿರೋ ಪಾಠ ಏನಂದ್ರೆ, ನಾವು ಆದಷ್ಟು ಅಮೆರಿಕಾದ ಒಂದು ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂಥ ಮನೋಭಾವನೆ ಕಿತ್ತೆಸಿಬೇಕು. ಈಗ ಆಗಿರೋದೇ ಇದು ಚೆನ್ನಾಗಿದೆ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡಿ. ಭಾರತ ಅಮೆರಿಕಾದ ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂಥ ಅಭಿಪ್ರಾಯ ಇವ್ರು ಹೇಳಿದ್ರು. ಸೋಷಿಯಲ್ ಮೀಡಿಯಾ, ಅದು ವಾಟ್ ಎವರ್ ದಿ ಮೀಡಿಯಾ, ಅಗ್ಲಿ ಬಾರ್ ಟ್ರಂಪ್ ಸರ್ಕಾರ ಮೋದಿ, ಅವಾಗ ಟ್ರಂಪ್ ಸೋತೆ ಹೋದ್ರು. ಅಂದರೆ ಏನಾಯಿತು, ಈ ರೀತಿಯ ಒಂದು ಉದ್ಘೋಷಣೆ ಮಾಡಿ ಆಲಿಂಗನ ಮಾಡಿ ಆಪ್ಟಿಕ್ಸನ್ನು ಕೊಡ್ತಕ್ಕಂಥದ್ದು ಬದಲು ಭಾರತ ಏನು ಹೇಳಬೇಕು, ನಾವು ನಿಜವಾದ ಒಂದು ಸ್ಟ್ರಾಟಜಿಕ್ ಅಟಾನಮಿ, ಒಂದು ರೀತಿಯ ಜಗತ್ತಿನಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕಾದಂಥ ಶಾಂತಿಯುತವಾದ ಪ್ರಪಂಚವನ್ನು ನಿರ್ಮಿಸಲಿಕ್ಕೆ ನಾವು ತಯಾರಿದ್ದೇವೆ. ಆಮೇಲೆ ಈ ಇರಾನಿನ ಸಂಘರ್ಷದಲ್ಲಿ ನಾವು ಮಧ್ಯಸ್ಥಿ ವಹಿಸ್ಲಿಕ್ಕೆ ತಯಾರಿದ್ದೇವೆ. ಡಿಎಸ್ಕಲೇಷನ್, ಬರೀ ಮಾತನಾಡಿ ಡಿಎಸ್ಕಲೇಷನ್ ಅಲ್ಲ. ಅಯ್ಯೋ ಪಕ್ಕದ ಮನೆ ಜಗಳ ಮಾಡ್ತಾರೆ ಅಂದರೆ ಏನೋ ಜಗಳ ಆಗಬಾರ್ದಿತ್ತು ಅನ್ಯಾಯ ಅಂತ ನಮ್ಮವ್ರಿಗೆ ಹೇಳೋದಲ್ಲ. ಸೊ ಈ ರೀತಿಯ ಒಂದು ಭಾರತದ ಶಕ್ತಿ, ಇವ್ರು ಹೇಳಿದ್ರು ಮಿಲಿಟರಿ ಶಕ್ತಿ ಇಲ್ಲ ಭಾರತ, ಮಿಲಿಟರಿ ಅದರಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ಈ ಒಂದು ಪ್ರಪಂಚದಲ್ಲಿ ಕಂಪ್ಯಾರಿಟಿವ್ಲಿ ಹೇಳ್ತಿದ್ದೀರಿ ಪ್ರಪಂಚದ ಬೇರೆ ರಾಷ್ಟ್ರ, ಅದರಿಂದ ಭಾರತಕ್ಕೆ ಈ ಒಂದು ಸಾಧ್ಯತೆ ಇದೆ. And even today, India has got the advantage to tell Iran as well as Israel and also America. ಇವ್ರು ಹೇಳಲಿಲ್ಲ ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲೇ ನಿಮಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದಾಗುತ್ತೆ. ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಸರೆಂಡರ್ ಅಲ್ಲ, ಕಾಂಪ್ರಮೈಸ್. ಇವ್ರು ಹೇಳಿದ್ರಲ್ಲ ಟೆಕ್ನಿಕಲ್ ಐಸೋಲೇಷನ್. ಟೆಕ್ನಿಕಲ್ ಐಸೋಲೇಷನ್ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನೀವು ಬಹಳ ಕಾಲ ಮೌನದಲ್ಲಿದ್ದರೆ ನಿಮ್ಮನ್ನು ಯಾರೂ ನಂಬುವುದಿಲ್ಲ. ಇಫ್ ಯು ಆರ್ ನಾಟ್ ಫ್ರೆಂಡ್ ಆಫ್ ಸಂಬಡಿ, nobody will trust you. You have to be some friendship. Sir, you have to have some friendship. ಟ್ರೂ. ಉಮರ್ ಶರೀಫ್ ಸರ್, ಭಾರತ ಏನು ಮಾಡಬೇಕು ಅಥವಾ ಭಾರತ ಕಲಿಬೇಕಾಗಿರೋ ಪಾಠದ ಬಗ್ಗೆ ನಾನು ಚಂಬಿ ಪುರಾಣಿಕ್ ಸರ್ ಹತ್ರ ಕೇಳ್ತಾ ಇದ್ದೆ. ಮುಸಲ್ಮಾನ್ ಸಮುದಾಯದವರಿಗೆ ಒಂದು ಸಂದೇಶ ಹೋಗಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಸ್ಪೆಸಿಫಿಕಲಿ ಧರ್ಮಾಧಾರಿತ ಪ್ರಶ್ನೆಯನ್ನು ಕೇಳಬಾರದು ಅನ್ನೋದಿದೆ, ಬಟ್ ಸಮಾಜದಲ್ಲಿ ಆ ರೀತಿ ಚರ್ಚೆ ಆಗಿರೋದ್ರಿಂದ ಕ್ಷಮೆ ಕೇಳ್ತಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಅಂದರೆ ಭಾರತದ ಸರ್ಕಾರ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಲಬೇಕು ಅನ್ನೋದನ್ನು ಪ್ರತಿಪಾದಿಸ್ತಿರುವಾಗ, ಒಂದು ಸಮುದಾಯ ಅಂದರೆ ಮುಸಲ್ಮಾನ್ ಸಮುದಾಯದವರು ನಾವು ಇರಾನ್ನ ಸಪೋರ್ಟ್ ಮಾಡ್ತೀವಿ ಅನ್ನೋದು ಕೇವಲ ರಿಲಿಜಿಯಸ್ ಪರ್ಪಸ್ಗೋಸ್ಕರನೇ ಇರಾನ್ ಪರವಾಗಿ ನಿಂತಿದ್ದಾರೆ ಅನ್ನೋ ರೀತಿಯ ಮೆಸೇಜ್ ಹೋಗ್ಬಿಡುತ್ತೆ. ಅವಾಗ ನಾವು ಇರಾನ್ ಪರ ಅಂದ ಮುಸಲ್ಮಾನರು ಭಾರತದ ವಿರುದ್ಧನ ಅನ್ನೋ ಪ್ರಶ್ನೆ ಎದ್ದು ಬಿಡುತ್ತೆ. ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ರಿಲಿಜಿಯಸ್ ಕನ್ಸಿಡ್ರೇಷನ್ನಲ್ಲಿ ನಾವು ಇರಾನ್ಗೆ ಸಪೋರ್ಟ್ ಮಾಡ್ತಿಲ್ಲ. ಫಸ್ಟ್ ವಿಷಯ ಏನಂದರೆ, ನಾವು ಬಂದು ಸುನ್ನಿ ಅಹ್ಲು ಸುನ್ನ ವಲ್ ಜಮಾ, ಶಿಯಾಗೂ ನಮಗೂ ಬಹಳ ಡಿಫ್ರೆನ್ಸ್ ಇದೆ. ಅವರು ನಮಾಜ್ ಮಾಡೋ ಜಾಗದಲ್ಲಿ ನಾವು ನಮಾಜ್ ಮಾಡೋದಿಲ್ಲ, ನಾವು ನಮಾಜ್ ಮಾಡೋದ್ರಲ್ಲಿ ಅವ್ರು ನಮಾಜ್ ಮಾಡೋದಿಲ್ಲ, ಅವ್ರ ಮನೇಲಿ ನಾವು ಸಂಬಂಧ ಮಾಡ್ಕೊಳ್ಳಲ್ಲ, ಎಲ್ಲ ಡಿಫ್ರೆಂಟಿಗಿದ್ದೀವಿ. ಸೊ ಶಿಯಾ ಸುನ್ನಿ ಟೂ ಡಿಫ್ರೆಂಟ್ ಥಿಂಗ್ಸ್. ಆದರೆ ಇವಾಗ ಏನಂದರೆ, ಯಾರ ಕಡೆ ನ್ಯಾಯ ಇದೆ ಅಂತ ಒಂದು ಕಾರಣಕ್ಕೋಸ್ಕರ ನಮ್ಮ ಅನಿಸಿಕೆಯಲ್ಲಿ ವಿ ಆರ್ ಸಪೋರ್ಟಿಂಗ್ ಇರಾನ್ ಇನ್ ದಿಸ್ ಕಾಸ್. ನಾಳೆನೇ ಬೇರೆ ಏನೋ ಮಾಡಿದ್ರೆ ಇರಾನು, ಅವಾಗ ನಾವು ಅವ್ರ ಜೊತೆಗೆ ಇರೋದಿಲ್ಲ. ನಾವೇನೋ ಅವ್ರಿಗೇನೋ ವಿ ಆರ್ ನಾಟ್ ಅಲೈನ್ಸ್ ಟು ದೆಮ್, ವಿ ಆರ್ ನಾಟ್ ಸಪೋರ್ಟರ್ಸ್ ಟು ದೆಮ್. ಏನು ಈ ಒಂದು ವಾರ್ ನೋಡ್ತೀವಿ ನಾವು ಆ್ಯಸ್ ಅ ಸ್ಪೆಕ್ಟೇಟರ್ಸ್, ವಿ ಆರ್ ನಾಟ್ ಆ್ಯಕ್ಚುಲಿ ಇನ್ವಾಲ್ವ್ಡ್ ಪರ್ಸನಲ್ಸ್. ಇಲ್ಲಿ ನಾವು ಏನೋ ಅದರಲ್ಲಿ ಇನ್ವಾಲ್ವ್ಡ್ ಇಲ್ಲ, ಸ್ಪೆಕ್ಟೇಟರ್ಸ್. ಎಲ್ಲರಿಗೂ ಒಂದು ಒಪಿನಿಯನ್ ಇರುತ್ತೆ, ನಮಗೂ ಒಂದು ಒಪಿನಿಯನ್ ಇದೆ, ಅಷ್ಟೇ ಹೊರತು ನಾವು ಭಾರತೀಯರು. ಫಸ್ಟ್ ವಿಷಯ, ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಥಿಂಗ್ ದಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಇಸ್ ನಾವು ಭಾರತೀಯರು. ನಾಳೆ ದಿವಸ ಪಾಕಿಸ್ತಾನ ಆಗಲಿ ನಮ್ಮ ಮೇಲೆ ಧ್ವಂಸ ಮಾಡೋಕ್ಕೆ ಮುಂದೆ ಬಂದರೆ ನಮ್ಮ ಕೈನಲ್ಲಿ ಏಟ್ ತೊಗೊಂಡು ಸಾಯ್ತಾರೆ ಅವರು. ಬಾಂಗ್ಲಾದೇಶ ಏನೋ ಮುಂದೆ ಬಂದರೆ ಅವ್ರನ್ನ ಓಡಿಸಿ ಅವ್ರನ್ನ ಆಚೆ ಕಳಿಸ್ತೀವಿ. ಇಲ್ಲಿ ಸೌದಿ ಅರೇಬಿಯಾ ಬಂದು ನಮ್ಮ ಭಾರತವನ್ನು ಇನ್ವೈಟ್ ಮಾಡೋಕ್ಕೆ ಬಂದರೆ ಅವ್ರನ್ನ ಆಚೆ ಕಳಿಸಿ ಸುಟ್ಟು ಸಾಯಿಸಾಕ್ಬಿಡ್ತೀವಿ. ಇರಾನ್ ಏನೋ ನಾಳೆ ಏನೋ ನಮ್ಮ ಭಾರತದ ಮೇಲೆ ಕಣ್ಣು ಹಾಕಿದರೆ ಕಣ್ಣು ಕಿತ್ತಾಕ್ಬಿಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ನಾವು ಭಾರತೀಯರು. ಭಾರತಕ್ಕೆ ಯಾವತ್ತಾದರೂ ಏನಾದರೂ ಕಷ್ಟ ಕಾಲ ಬಂದರೆ ಮುಂದೆ ನಿಂತು ನಾವು ಜೀವ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇದು ಭಾರತದ ಮುಸ್ಲಿಮ್ಗಳ ನಿಲುವು. ಇದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟೇ ಕೊಡ್ತಾರೆ. ವೆಲ್ ಸರ್, ಥ್ಯಾಂಕ್ ಯು ಫಾರ್ ದಟ್. ಹಾಗೆ ಫಡ್ಕೆ ಸರ್, ವಿಶ್ವಗುರು ಅನ್ನೋ ಪದವನ್ನು ಮೋದಿ ರೆಜಿಮ್ ಶುರುವಾದ ನಂತರದಲ್ಲಿ ನಾವೆಲ್ಲರೂ ಕೂಡ ಅಂದರೆ ಭಾರತೀಯರಾಗಿ, ಹೌದು ಭಾರತವೇ ವಿಶ್ವಗುರು ಅನ್ನೋ ರೀತಿಯ ಪರಿಕಲ್ಪನೆಯಲ್ಲೇ ಬದುಕ್ತಾ ಇದ್ದೀವಿ. ಈ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ವಿಶ್ವಗುರು ಆಗಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಿ ಚಂಬಿ ಪುರಾಣಿಕ್ ಸರ್ ಹೇಳ್ತಾ ಇದ್ರು. ನಿಜ ಅರ್ಥದಲ್ಲಿ ಭಾರತ ಈ ಯುದ್ಧದ ಪರಿಸ್ಥಿತಿಯಲ್ಲಿ ವಿಶ್ವಗುರು ಆಗಲಿಕ್ಕೆ ಯಾವ ರೀತಿ ಪಾಸಿಬಿಲಿಟೀಸ್ ಇದೆ ಅಂತ ನೋಡಿ. ಯುದ್ಧದ ಸಂದರ್ಭದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಶಕ್ತಿ ಇದ್ದರೆ
ಗುರು ಅಂದ್ರೇನು? ಗುರುತ್ವಾಕರ್ಷಣ, ಅದು ಶಕ್ತಿ. ಎಲ್ಲರನ್ನೂ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇದ್ರೆ ಮಾತ್ರ ಗುರು ಅಂತ ಆಗೋದು. ಯಾವಾಗ? ಅದಕ್ಕೊಂದು ಗುರುತ್ವ ಇರಬೇಕು, ಅದಕ್ಕೊಂದು ಶಕ್ತಿ ಇರಬೇಕು. ಈಗ ನೀವು ಅವರನ್ನು ಪ್ರಶ್ನೆ ಕೇಳಿದ್ರಿ, ನಮಗೆ ವಾಟ್ ಆರ್ ದಿ ಲೆಸನ್ಸ್ ದಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ವಾರ್ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾ ಹೇಳಿದ್ನಲ್ಲ, ನಮ್ಮ ಸ್ಟ್ರೆಂತನ್ನು ನಾವು ಬಿಲ್ಡ್ ಮಾಡ್ಕೊಳ್ಬೇಕು, ಎಕನಾಮಿಕಲಿ ಮಿಲಿಟ್ರಿ ಎರಡನ್ನೂ ಮಾಡ್ಕೊಳ್ಬೇಕು. ಮತ್ತು ಈಗ ನಾವು ನೋಡ್ತಾ ಇದ್ದೀವಿ ಏನಂತಂದರೆ, ದೊಡ್ಡ ದೊಡ್ಡ ಏನಂತಾರೆ ಮಿಸೈಲ್ ಇಂಟರ್ಸೆಪ್ಟರ್ಸು ಕೋಟ್ಯಾಂತರ $1 ಬಿಲಿಯನ್ ಮಾಡಿರೋದನ್ನು ಸಣ್ಣ ಸಣ್ಣ ಡ್ರೋನ್ಸು ಹೋಗಿ ಹಾಳು ಮಾಡಬಹುದು. ಈ ಥರದ್ದೆಲ್ಲ ಅಂದರೆ ಯುದ್ಧದ ಸ್ಟ್ರಾಟಜಿ ವೈಸ್ ನಾವು ತುಂಬ ಕಲೀಲಿಕ್ಕಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ನಮ್ಮ ಮಿಲಿಟ್ರಿ ಅವರು ಇದನ್ನೆಲ್ಲ ಗಮನಿಸಿ ಅದನ್ನು ಸ್ಟ್ರಾಟಜೈಸ್ ಮಾಡ್ಕೊಳ್ತಾ ಇರ್ತಾರೆ ಅಂತ. ಇದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರ್ಬೋದು, ಇನ್ಕ್ಲೂಡಿಂಗ್ ಮಿಲಿಟರಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಇದನ್ನ ಮತ್ತೆ ಸ್ಟ್ರಾಟಜೀಸ್ ಮಾಡ್ಕೊಳ್ಬೇಕು, ಟೆಕ್ನಾಲಜಿ ಉಪಯೋಗಿಸ್ಕೊಳ್ಬೇಕು. ನೋಡಿ, ಯಾವುದೇ ವಾರ್ ಇರಲಿ, ಫೈನಲಿ ಇಟ್ ಡಿಪೆಂಡ್ಸ್ ಅಪಾನ್ ಟೆಕ್ನಾಲಜಿ. ನಮ್ಮ ಟೆಕ್ನಾಲಜಿ ಹಳೇದಾಯ್ತೋ ನಾವು ಸೋಲ್ತೀವಿ. ಇದನ್ನೇ ನಾವು ಬ್ರಿಟಿಷರು ನಮ್ಮ ಮೇಲೆ ಬಂದಾಗ್ಲೂ ನಾವು ಗೊತ್ತಾಗಿದ್ದು ನಮ್ಗಿದೇನೆ. ಮತ್ತೆ ಘಜ್ನಿ ಘೋರಿ ಯುದ್ಧ ಮಾಡಕ್ ಬಂದಾಗ್ಲೂ ನಮ್ಮ ಟೆಕ್ನಾಲಜಿ ಇನ್ಫೀರಿಯರ್ ಆಗಿದ್ದಕ್ಕೋಸ್ಕರನೇ ಅವ್ರು ಬಂದು ಅಟ್ಯಾಕ್ ಮಾಡೋದು ಆಯ್ತು ಅನ್ನೋದು, ಅದು ಯಾರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗಲಿ ಅದು ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ನಮ್ಮ ಟೆಕ್ನಾಲಜಿನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಅಂದ್ರೆ ವಿಶ್ವಗುರು ಆಗೋದು ಅಂತಂದ್ರೆ ಜಗತ್ತಿಗೆಲ್ಲ ಬೋಧನೆ ಮಾಡೋದು ಅಷ್ಟೇ ಅಲ್ಲ, ಬೋಧನೆ ಮಾಡಬೇಕು ಅಂತಂದ್ರೆ ಹಿಂದ್ಗಡೆ ಪಂಚ್ ಕೊಡೋ ಶಕ್ತಿ ಇರಬೇಕು. ಸೊ ವಿಶ್ವಗುರು ವಿತೌಟ್ ಸ್ಟ್ರೆಂತ್ ಈಸ್ ನಾಟ್ ವಿಶ್ವಗುರು. ನಿಜ ನಿಜ. ಅಂತಲ್ಲಿ ಇವ್ರು ಹೇಳ್ದಂಗೆ ಇಂಟರ್ನ್ಯಾಷನಲ್ ಆರ್ಡರ್ ಇಲ್ಲ, ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಂಟರ್ನ್ಯಾಷನಲ್ ಆರ್ಡರ್ನ ಪುನಃಸ್ಥಾಪಿಸ್ತಕ್ಕಂಥದ್ದು, ಮತ್ತೀಗ ಟ್ರಂಪ್ ಪ್ಯಾರಲಲ್ ಯುನೈಟೆಡ್ ನೇಷನ್ಸ್ ಮಾಡಿದಾರಲ್ಲ, ಬೋರ್ಡ್ ಆಫ್ ಪೀಸ್ ಅಂತ, ನೀವು ಎಷ್ಟೋ $1,00,000 ಕೊಟ್ಟರೆ ಯು ಬಿಕಮ್ ಮೆಂಬರ್ ಅಂತ. ಅವನು ಒಂಥರ ಬಿಸ್ನೆಸ್ ಅಪ್ರೋಚಲ್ಲಿ ಹಿ ಹ್ಯಾಸ್ ಟೇಕನ್ ದಿ ವರ್ಲ್ಡ್ ಫಾರ್ ಗ್ರಾಂಟೆಡ್. ದೇರ್ಫೋರ್ ಭಾರತ ಅಂತ ರಾಷ್ಟ್ರ, ಟರ್ಕಿ, ಕೊತಾರ್, ಈ ರಾಷ್ಟ್ರಗಳು ನಿಜವಾಗ್ಲೂ ದೇ ಆರ್ ಔಟ್ಸ್ಟ್ಯಾಂಡಿಂಗ್. ಬಿಕಾಸ್ ಅವ್ರ ನಿಲುವು ಏನು? ಸೀಸ್ ಫೈರ್, ಕಂಫರ್ಟ್. ಇಲ್ಲ ಸರ್, ಫಟ್ಕೆ ಸರ್ ಮಾತನಾಡಿದ ನಂತರದಲ್ಲಿ ನನಗೆ ನಿಮಗೆ ಕೇಳಬೇಕು ಅಂತ ಬಂದ ಪ್ರಶ್ನೆ ಅಂತಂದ್ರೆ, ಈ ಯುದ್ಧದ ಪರಿಸ್ಥಿತಿಯಿಂದ ಭಾರತ ಕಲಿಬೇಕಾಗಿರೋ ಪಾಠ ಏನು ಅಂತ ಹೇಳಿ. ಭಾರತ ಕಲಿಬೇಕಾಗಿರೋ ಪಾಠ ಏನಂದ್ರೆ, ನಾವು ಆದಷ್ಟು ಅಮೆರಿಕಾದ ಒಂದು ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂಥ ಮನೋಭಾವನೆ ಕಿತ್ತೆಸಿಬೇಕು. ಈಗ ಆಗಿರೋದೇ ಇದು ಚೆನ್ನಾಗಿದೆ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡಿ. ಭಾರತ ಅಮೆರಿಕಾದ ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂಥ ಅಭಿಪ್ರಾಯ ಇವ್ರು ಹೇಳಿದ್ರು. ಸೋಷಿಯಲ್ ಮೀಡಿಯಾ, ಅದು ವಾಟ್ ಎವರ್ ದಿ ಮೀಡಿಯಾ, ಅಗ್ಲಿ ಬಾರ್ ಟ್ರಂಪ್ ಸರ್ಕಾರ ಮೋದಿ, ಅವಾಗ ಟ್ರಂಪ್ ಸೋತೆ ಹೋದ್ರು. ಅಂದರೆ ಏನಾಯಿತು, ಈ ರೀತಿಯ ಒಂದು ಉದ್ಘೋಷಣೆ ಮಾಡಿ ಆಲಿಂಗನ ಮಾಡಿ ಆಪ್ಟಿಕ್ಸನ್ನು ಕೊಡ್ತಕ್ಕಂಥದ್ದು ಬದಲು ಭಾರತ ಏನು ಹೇಳಬೇಕು, ನಾವು ನಿಜವಾದ ಒಂದು ಸ್ಟ್ರಾಟಜಿಕ್ ಅಟಾನಮಿ, ಒಂದು ರೀತಿಯ ಜಗತ್ತಿನಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕಾದಂಥ ಶಾಂತಿಯುತವಾದ ಪ್ರಪಂಚವನ್ನು ನಿರ್ಮಿಸಲಿಕ್ಕೆ ನಾವು ತಯಾರಿದ್ದೇವೆ. ಆಮೇಲೆ ಈ ಇರಾನಿನ ಸಂಘರ್ಷದಲ್ಲಿ ನಾವು ಮಧ್ಯಸ್ಥಿ ವಹಿಸ್ಲಿಕ್ಕೆ ತಯಾರಿದ್ದೇವೆ. ಡಿಎಸ್ಕಲೇಷನ್, ಬರೀ ಮಾತಿನಲ್ಲಿ ಡಿಎಸ್ಕಲೇಷನ್ ಅಲ್ಲ. ಅಯ್ಯೋ ಪಕ್ಕದ ಮನೆ ಜಗಳ ಮಾಡ್ತಾರೆ ಅಂದರೆ, ಓ ಏನೋ ಜಗಳ ಆಗಬಾರ್ದಿತ್ತು ಅನ್ಯಾಯ ಅಂತ ನಮ್ಮವ್ರಿಗೆ ಹೇಳೋದಲ್ಲ.